ಅಧಿವೇಶನದಲ್ಲಿ ಬಂದು ಒಂದು 5-10 ನಿಮಿಷ ಏನೋ ಓದ್ಬಿಟ್ಟು ಅಷ್ಟೇ. ಸ್ವಲ್ಪ ಗೊಂದಲ ಆಯಿತು. ಆಮೇಲೆ ನಾನು ಈ ಕಡೆ ಬಂದೆ. ಸರ್, ಅಂದರೆ ಈ ವಿಚಾರವಾಗಿ ಈಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 2014ವರೆಗೂ ಕೂಡ ದೇಶದಲ್ಲಿ ನಾನಾ ಸರ್ಕಾರಗಳು ಬಂದಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಾನಾ ಪಕ್ಷಗಳ ಸರ್ಕಾರಗಳು ಬಂದಿದೆ. ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೆ ಆ ಸರ್ಕಾರ ಏನೊಂದು ಭಾಷಣ ರೆಡಿ ಮಾಡಿಕೊಡ್ತಾರೆ ಅದನ್ನು ಓದುವಂಥ ಸಂಪ್ರದಾಯ ಎಲ್ಲ ರಾಜ್ಯಗಳಲ್ಲೂ ಇತ್ತು. ಯಾವುದೇ ಪಕ್ಷ ಇರಲಿ, ಯಾವುದೇ ರಾಜ್ಯ ಇರಲಿ. ಈಗ ಇತ್ತೀಚೆಗೆ 2014ರಿಂದ ಈಚೆಗೆ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಸ್ವಾಯತ್ತ ಸಂಸ್ಥೆಗಳಿತ್ತು. ಯಾವುದು IT ಇರ್ಬೋದು, ED ಇರ್ಬೋದು, ಅಥವಾ CBI ಇರ್ಬೋದು, ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು. ಅಲ್ಲಿ ಎಲೆಕ್ಷನ್ ಕಮಿಷನರ್ನ ನೇಮಕ ಮಾಡುವಂಥದ್ರಲ್ಲಿ ಚೀಫ್ ಜಸ್ಟಿಸ್ನೇ ತೆಗೆದುಬಿಟ್ರು. ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಹೇಳಿನ ಕೇಳ್ಕೊಂಡಿರ್ಬೇಕು ಅಂತೇಳಿ ಈ ಸ್ವಾಯತ್ತ ಸಂಸ್ಥೆ RBI ಇರ್ಬೋದು, ಈ ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ನಿಷ್ಕ್ರಿಯ ಮಾಡಿಬಿಟ್ರು. ಅಂದರೆ ಅಧಿಕಾರ ವಿಕೇಂದ್ರೀಕರಣ ಒಂದೇ ಕಡೆ ಆಗ್ತಾಯಿದೆ. ಅದೇ ರೀತಿ ಗವರ್ನರ್ಗಳು ಕೂಡ ರಾಜಕಾರಣಕ್ಕೆ ಕೇಂದ್ರ ಸರ್ಕಾರ ಬಳಸ್ಕೊಳ್ತಾ ಇದೆ. ಬಳಸ್ಕೊಂಡು ಈ ಪ್ರಜಾಪ್ರಭುತ್ವವನ್ನು ಶಿಥಿಲಗೊಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ BJP ಪಕ್ಷ. ಗವರ್ನರ್ ಅವರು ಅವ್ರ ಕೆಲಸ ಏನಿದೆಯೋ ಅಷ್ಟು ಮಾಡಿಕೊಂಡು ಹೋಗಬೇಕು. ಆದರೆ ಗವರ್ನರ್ ಅವರು ಕಾನೂನು ಚೌಕಟ್ಟಲ್ಲಿ ಹೋಗಬೇಕು. ಕಾನೂನು ಬಿಟ್ಟು ಹೋಗಿ ಅಂತ ನಾನೇನು ಹೇಳೋದಿಲ್ಲ. ಕಾನೂನು ಚೌಕಟ್ಟಲ್ಲಿ ಅವ್ರ ಕೆಲಸ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಡ್ತಾ ಇಲ್ಲ, ಇಂಟರ್ಫಿಯರೆನ್ಸ್ ಆಗ್ತಾಯಿದೆ. ಮತ್ತು BJPಯವ್ರಿಗೆ ಗೊತ್ತಲ್ಲ ನಿಮಗೆ, ಕೇಂದ್ರ ಸರ್ಕಾರ ಇವರು ಹೋಗಿ BJPಯವ್ರಿಗೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಚಕಾರ ಯಾರೂ ಎತ್ತಲ್ಲ. ಸುಮಾರು 17-18 ಜನ MP ಇದರಿಂದ ಗೆದ್ದೋಗಿದ್ದಾರೆ. ಹೋದ್ಸರಿ 25 ಜನ ಗೆದ್ದೋಗಿದ್ರು. ಜ್ಞಾಪಕ ಇರಬೇಕು ನಿಮಗೆ, 25 ಜನ. ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಅನುದಾನಗಳು ಅಥವಾ ನೀರಾವರಿ ಬಗ್ಗೆ, ಉದಾಹರಣೆಗೆ ನಮ್ಮ GST 4.5 ಲಕ್ಷ ಕೋಟಿ ಹೋಗುತ್ತೆ ನಮ್ಮ ರಾಜ್ಯದಿಂದ. ನಾವು ಕೊಡೋದೇ ಅವರಿಗೆ ₹1ಗೆ 13 ಪೈಸೆ ಕೊಡ್ತಾರೆ. ಅದ್ರ ಬಗ್ಗೆನೇ ಮಾತಾಡಲ್ಲ. ನಮಗೆ ಕಡಿಮೆ ಕೊಡ್ತಾ ಇದೆ ಅಂದರೆ ಅದನ್ನೇ ಸಮರ್ಥನೆ ಮಾಡ್ತಾರೆ. ಈ ಮ್ಯೂಸಿಕ್ ಇರುತ್ತಲ್ಲ, ಟೀಮ್ ಇರುತ್ತಲ್ಲ, ಈ ಆರ್ಕೆಸ್ಟ್ರಾಗಳಲ್ಲಿ ಜಿಂಗ್ಚಕ್ ಅಂತಾರೆ, ಹಂಗೆ ಇವರು BJPಯವರು ಆ ಮ್ಯೂಸಿಕ್ ಸುಮ್ಮನೆ ತಾಳ ಹಾಕೋದು ಅಷ್ಟೇ. ಇವರಿಗೆ ಹೋಗಿ ನರೇಂದ್ರ ಮೋದಿ ಅವ್ರ ಮುಂದೆ ನಿಂತು ಅಥವಾ ಅಮಿತ್ ಶಾ ಮುಂದೆ ನಿಂತು ಅಥವಾ ಕೇಂದ್ರಗಳ ಮಂತ್ರಿಗಳ ಹತ್ರ ಮುಂದೆ ನಿಂತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾಯಿದೆ, ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾಯಿದೆ, ಸರ್ಕಾರ ಯಾವುದನ್ನೇ ಎತ್ಕೊಳ್ಳಿ ಕೇಳುವಂಥ ಶಕ್ತಿ ಇವರು ಇಲ್ಲ, ದಮ್ಮು ಇಲ್ಲ ಅವರಿಗೆ.